ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಹುಮತ ಸಾಬೀತಿಗೆ ಗವರ್ನರ್ ಆದೇಶ ಕೊಟ್ಟಿರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ವಿಜಯ್ ಅವರು ಬಹುಮತ ಸಾಬೀತುಪಡಿಸಬೇಕಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗವರ್ನರ್ ಆದೇಶವನ್ನು ಕೊಟ್ಟಿದ್ದಾರೆ. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ಕಾರ ರಚನೆಯಲ್ಲಿ ರಾಜ್ಯಪಾಲರ ಪಾತ್ರ ಏನು? ಮಹಾರಾಷ್ಟ್ರದಲ್ಲಿ ಬೆಳಿಗ್ಗೆ 5 ಗಂಟೆಗೆ ಪ್ರಮಾಣ ವಚನ ಮಾಡಲಾಗುತ್ತೆ. ಅದು ಯಾವ ಕಾನೂನಿನ ಅಡಿಯಲ್ಲಿ ಕೊಟ್ಟಿದ್ರು? ಇಲ್ಲಿ ಕರ್ನಾಟಕದಲ್ಲಿ ಏನಾಯಿತು ಎಲ್ಲವೂ ಕೂಡ ಗೊತ್ತಿದೆ. ಗವರ್ನರ್ ಕಚೇರಿಯಾಗಿಯೇ ಉಳಿದಿಲ್ಲ, ಬಿಜೆಪಿ ಆರ್ಎಸ್ಎಸ್ ಕಚೇರಿಗಳಾಗಿ ಮಾರ್ಪಟ್ಟಿದೆ. ಮೇಲಿಂದ ಬಂದ ಆರ್ಡರ್ನ ಫಾಲೋ ಮಾಡ್ತಾರೆ ಅಂತ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಒಂದು ಐಡಿಯಾಲಜಿಯನ್ನು ನಾವು ಸೇಫ್ ಗಾರ್ಡ್ ಮಾಡಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಅದನ್ನು ಅರ್ಥ ಮಾಡ್ಕೋಬೇಕು. ಯು ಹ್ಯಾವ್ ಟು ಕೀಪ್ BJP ಆ್ಯಂಡ್ ದೇರ್ ಅಲೈಸ್ ಅಟ್ ಬೇ. ಅದಕ್ಕೋಸ್ಕರ ಹೈಕಮಾಂಡ್ ಒಂದು ಡಿಸಿಷನ್ ತೊಗೊಂಡಿದೆ. ಅದಕ್ಕೆ ನಾವೆಲ್ಲರೂ ಬದ್ಧರಾಗಬೇಕಾಗ್ತದೆ. ಆಮೇಲೆ ನಾವು DMK ಅವರಿಗೆ ನಾವು ಮೋಸ ಮಾಡ್ತಾ ಇದೀವಿ ಅಂತ ಅವರು ಇದೇ ಐಡಿಯಾಲಜಿನಲ್ಲಿ ಇರೋದಲ್ವ. ಆಮೇಲೆ ಅವರು ಸಹಾಯ ನಮ್ಮಿಂದ ತಗೊಂಡಿದ್ದಾರೆ, ನಾವು ಅವ್ರ ಕಡೆಯಿಂದ ಸಹಾಯ ತಗೊಂಡಿದ್ದೀವಿ. ಹಂಗಂತ ನಮ್ಮ ಐಡಿಯಾಲಜಿ ಬೇರೆ ಬೇರೆ ಅದಲ್ಲ. ಬಟ್ ಸಂದರ್ಭ ಹೀಗಿದೆ, ಸನ್ನಿವೇಶ ಆಗಿದೆ, ಅನಿವಾರ್ಯ ಪರಿಸ್ಥಿತಿ ಇದೆ. ನೋಡೋಣ ಏನಾಗುತ್ತೆ. ನೋಡಿ, ಗವರ್ನರ್ಸ್ಗಳು ಪಾತ್ರ ಹೇಗಿದೆ ತಮಿಳುನಾಡು, ಕೇರಳ, ಕರ್ನಾಟಕ ಮತ್ತೆ ಎಲ್ಲೆಲ್ಲಿ ವಿರೋಧ ಪಕ್ಷದಲ್ಲಿ ಇದೆ ನೋಡಿದ್ವಿ. ಈಗ ನಿಮ್ಗೆ ಮತ್ತೋಗ್ಬಿಟ್ರ ಮಹಾರಾಷ್ಟ್ರದಲ್ಲಿ ಬೆಳಿಗ್ಗೆ 5 ಗಂಟೆಗೆ ಪ್ರಮಾಣ ವಚನ ಕೊಟ್ಟಿದ್ರಲ್ಲ, ಅದ್ಯಾವ ಕಾನೂನು ಅಡಿನಲ್ಲಿ ಕೊಟ್ಟಿದ್ರು? ಬೆಳಿಗ್ಗೆ 5 ಗಂಟೆಗೆ ಪ್ರಮಾಣ ವಚನ ಕೊಟ್ಟಿದ್ರಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಏನಾಯ್ತು ತಮ್ಗೆಲ್ಲರಿಗೂ ಗೊತ್ತಿದೆ. ಕೇರಳನಲ್ಲಿ ಯಾವ ರೀತಿ ಗವರ್ನರ್ಸ್ ವರ್ತನೆ ಮಾಡಿದ್ದಾರೆ ಗೊತ್ತಿದೆ. ಈಗ ಕೆಲವು ರಾಜ್ಯಗಳಲ್ಲಿ ಗವರ್ನರ್ ಕಚೇರಿ, BJP ಕಚೇರಿ, RSS ಕಚೇರಿಗಳಿಗೆ ವ್ಯತ್ಯಾಸನೇ ಇಲ್ಲ. ಡೈರೆಕ್ಷನ್ಸ್ ಏನು ಬರ್ತದೆ ಮೇಲಿಂದ ಅದೇ ಫಾಲೋ ಆಗುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.